ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರು ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮೇಲೂರು ಮಂಜುನಾಥ್ ಮಾತನಾಡಿ, ನಿರಂತರವಾಗಿ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಕೊಲೆಗಳು ನಡೆಯುತ್ತಿದ್ದರೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು. ಹಾಗೂ ದಲಿತರಿಗೆ ಸಿಗಬೇಕಾದ ಯಾವುದೇ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ. ಮುಖ್ಯವಾಗಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ SCP, TSP ಹಣವನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಪ್ರತಿಭಟನೆಯಲ್ಲಿ ಗಂಭೀರ ಆರೋಪ ಮಾಡಲಾಯಿತು. ದಲಿತರಿಗೆ ನಿಜವಾಗಿಯೂ ಸಿಗಬೇಕಾದ ಸೌಲಭ್ಯಗಳ ಹಣವನ್ನು ಕಸಿದುಕೊಂಡು ಪ್ರಸ್ತುತ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು, ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ದಲಿತರಿಗೆ ಮೋಸ ಮತ್ತು ದ್ರೋಹ ಮಾಡುತ್ತಿದೆ ಎಂದು ಕಟುವಾಗಿ ಟೀಕಿಸಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕೋಲಾರ ನಾರಾಯಣಸ್ವಾಮಿ, ಸನಂದ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಏನಾಗಿದ್ದಾವಂದ್ರೆ, ಏನು ಆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸಂವಿಧಾನ ಸವಲತ್ತುಗಳು ಏನ್ ಕೊಡಬೇಕು ಅವು ಸರಿಯಾಗಿ ಜಾರಿ ಮಾಡಿದ್ದೆ ಆದ್ರೆ ನಾವು ಈ ಹೋರಾಟಗಳಾಗಿರ್ಬೋದು, ಧರಣಾಗಳಾಗಿರ್ಬೋದು, ಮೆರವಣಿಗೆಗಳಾಗಿರ್ಬೋದು ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ನಮಗೆ ಈ ಸರ್ಕಾರಗಳು ಬಹಳ ಮೋಸ ಮಾಡ್ತಾ ಇದ್ದಾವೆ. ನಾವು ಇವತ್ತು ಈ ತಾಲೂಕಲ್ಲಿ ಸುಮಾರು 36% ಜನ ಇವತ್ತು SC/ST ಇದ್ದೀವಿ. ನಾವು ಇವತ್ತು ಸಾಕಷ್ಟು ಸವಲತ್ತುಗಳು ನಮಗೆ ಇವತ್ತು ಕೊಡಬೇಕು ಈ ತಾಲೂಕಲ್ಲಿ. ಆದ್ರೆ ಇವತ್ತು ಅಡ್ಡಿಗಾಡು ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳಿದ್ದೀರಾ, ಸರಿಯಾಗಿ ಒಂದು ಸೈಟ್ ಕೊಡಕ್ ಆಗ್ತೀರಾ, ಮನೆ ಇದ್ದೀರಾ, ಆದಾಗ ನಾವು ಏನಾದ್ರೂ ಒಂದು ದೂರು ಕೊಟ್ರೆ ಅದಕ್ಕೆ ಗೌರವವಾಗಿ ಇನ್ನೊಂದು ದೂರು ನಮ್ಮ ಮೇಲೆ ಇವತ್ತು ಆಗ್ತಾ ಇದ್ದಾರೆ. ಇದನ್ನು ಯಾರು ಕೇಳೋರಿಲ್ಲ. ಇವತ್ತು ಪೊಲೀಸ್ ವ್ಯವಸ್ಥೆ ಇವತ್ತು ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದೆ. ತಾಲೂಕು ಆಡಳಿತ ಇವತ್ತು ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಾಂಗನ ಇವತ್ತು ಪೂರ್ತಿ ಕಣ್ಗಾಣಿಸ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಇವತ್ತು ತಾಲೂಕು ಆಡಳಿತ ಏನು ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದೆ, ಇದನ್ನ ನಾವು ತೀವ್ರವಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ಇವತ್ತು ಖಂಡಿಸ್ತಾ ಇದ್ದೀವಿ. ನಾವು ಮೂಲಭೂತ ಸೌಕರ್ಯಗಳು ಇವತ್ತು ಈ ತಾಲೂಕು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಸರಿಯಾಗಿ ಕುಡಿಯಕ್ಕೆ ನೀರು ಕೊಡಕ್ ಆಗ್ತಾ ಇಲ್ಲ. ಅನೇಕ ಹಳ್ಳಿಗಳಲ್ಲಿ ಸ್ಮಶಾನ ಇದಿಲ್ಲ. ಏನಿತ್ತು ನಿಮ್ಮ ಬೇಡಿಕೆಗಳೇನಿತ್ತು ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ. ಮೇಲೂರು ಮಂಜುನಾಥ್, ಜಿಲ್ಲಾ ಸಂಚಾಲಕರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಿನ ದಲಿತ ವಿರೋಧಿ ನೀತಿ ತಾಲೂಕು ಆಡಳಿತದ ಮಾಡ್ತಾ ಇರೋದನ್ನ ಖಂಡಿಸಿ ಇವತ್ತು ಒಂದು ದಿನದ ಧರಣಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದರ ನೇತೃತ್ವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವಹಿಸಿಕೊಂಡಿತ್ತು. ಉದ್ದೇಶ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷ ಕಳೆದಿದ್ದಾವೆ.
ಇವತ್ತು ಸಹ ಆಳುವಂತ ಸರ್ಕಾರಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಬಹಳ ಹೀನಾಯವಾಗಿ ನಡೆಸ್ಕೊಂಡು ಸಂವಿಧಾನಬದ್ಧವಾಗಿ ಏನು ಅವರಿಗೆ ಸಿಗಬೇಕು ಅದು ಸಿಗದೇ ಇರೋ ತರ ಮಾಡಿ ಇವತ್ತು ಸಹ ಹಳ್ಳಿಗಾಡು ಪ್ರದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಬೀದಿಗೆ ಬೀಳೋ ತರ ಇವತ್ತು ಸರ್ಕಾರಗಳು ಮಾಡಿದ್ದಾರೆ. ಮತ್ತು ಬರೀ SC ST ಜನಾಂಗದ ವೋಟ್ ಮಾತ್ರ ಸರ್ಕಾರದ ಆಳುವಂತಹ ಪಕ್ಷಗಳಿಗೆ ಬೇಕೇ ಹೊರತು ಅವರ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು ಯಾವುದು ಬೇಕಾಗಿಲ್ಲ. ಈ ತಾಲೂಕಿನಲ್ಲಿ ಅನೇಕ ಜ್ವಾಲಾಂತ ಸಮಸ್ಯೆಗಳಿದಾವೆ. ಇವತ್ತು ಹಳ್ಳಿಗಾಡು ಪ್ರದೇಶದಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳು ಇದುವರೆಗೂ ಇಲ್ಲ. ಎರಡನೇದಾಗಿ ಸ್ಮಶಾನ ಭೂಮಿ ಇಲ್ಲ. ಮತ್ತು ಈ ತಾಲೂಕಲ್ಲಿ ಒಂದು ವಾಸಿಸ್ಲಿಕ್ಕೆ ಒಂದು ಸೈಟ್ ಕೊಡುವಂತಹ ಯೋಗ್ಯತೆ ಇಲ್ಲ. ಈ ತಾಲೂಕು ಆಡಳಿತಕ್ಕೆ ಒಂದು ಮನೆ ಕೊಡಕ್ಕ ಯೋಗ್ಯತೆ ಇಲ್ಲ. ಮತ್ತು ಏನು ಅಲ್ಪ ಸ್ವಲ್ಪ ಭೂಮಿನ ಇವತ್ತೇನಾದ್ರೂ ನಾವು ಉಳುಮೆ ಮಾಡ್ಕೊಂಡು ದುಡಿಯೋಣ ಅಂತಂದ್ರೆ ಫಾರಂ ನಂಬರ್ 50, 53, 57 ಹಾಕೊಂಡು ಇವತ್ತು ಸುಮಾರು ವರ್ಷಗಳಾಗಿದ್ದಾವೆ. ಇದುವರೆಗೂ ಭೂಮಿ ಮಂಜೂರು ಮಾಡಕ್ಕಾಗ್ತಾ ಇಲ್ಲ. ಇವತ್ತು ಬರೀ ಸುಳ್ಳು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾವೆ. ಇವತ್ತು 1680 ಅರ್ಜಿಗಳು ಇವತ್ತು ದರಖಾಸ್ತಲ್ಲಿ ಏನು ಭೂಮಿ ಮಂಜೂರು ಮಾಡ್ಲಿಕ್ಕೆ ಹಾಕೊಂಡಿದ್ರು ಅವುಗಳನ್ನ ವಜಾ ಮಾಡಿದ್ದಾರೆ. ಈ ರೀತಿ ಇವತ್ತು SC ST ಜನಾಂಗಕ್ಕೆ ಬಹಳ ಮೋಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನೆಲ್ಲನೂ ಖಂಡಿಸಿ ಇವತ್ತು ನಮಗೆ SCP TST ಸಂವಿಧಾನದತ್ತವಾಗಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಮ್ಗೆ ಬರ್ಬೇಕಾಗಿತ್ತು. ಆದ್ರೆ ಆ SCP TST ಹಣವನ್ನು ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಾಕೊಂಡು ಅದು ಒಂದ್ ಕಡೆ ಮೋಸ ಮಾಡಿದ್ದಾರೆ. ಇವತ್ತು 24 ಮೀಸಲಾತಿ ಹಣ ಎಲ್ಲಾ ಕಡೆ ದುರುಪಯೋಗ ಆಗಿದೆ. ನಮಗ್ ಬರ್ಬೇಕಾಗಿರೋ ಹಣನ ಪಂಚಾಯಿತಿಗಳಲ್ಲಿ ಸಾರ್ವಜನಿಕವಾಗಿ ಖರ್ಚು ಮಾಡ್ತಾ ಚರಂಡಿಗಳು, ದೀಪ, ರಸ್ತೆ ಅವ್ರು ಮಾಡ್ಕೊಂಡು ಇವತ್ತು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಹೋರಾಟಗಳು ಮಾಡಿದೀವಿ, ಧರಣಿಗಳು ಮಾಡಿದೀವಿ, ಮತ್ತು ಸರ್ಕಾರದ ಗಮನ ಸೆಳೆದಿದ್ದೀವಿ, ತಾಲೂಕು ಮತ್ತು ಜಿಲ್ಲಾಡಳಿತ ಗಮನ ಸೆಳೆದಿದ್ದೀವಿ. ಆದ್ರೆ ಯಾರೂ ಸಹ ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಇವತ್ತು ದರಖಾಸ್ತು ಕಮಿಟಿ ತಾಲೂಕಲ್ಲಿಲ್ಲ. ಇಡೀ ರಾಜ್ಯದಲ್ಲಿ ದರಖಾಸ್ತು ಕಮಿಟಿಯಿಂದ ಅನೇಕ ಜನ ಬಡವರಿಗೆ ಇವತ್ತು ಭೂಮಿ ಮಂಜೂರು ಮಾಡ್ತಾ ಇದ್ದಾರೆ. ಆದ್ರೆ ಶಿಡ್ಲಘಟ್ಟದಲ್ಲಿ 3.25 ವರ್ಷ ಆಗಿದೆ, ಇದುವರೆಗೂ ದರಖಾಸ್ತು ಕಮಿಟಿ ಇಲ್ಲ. ಫಾರಂ ನಂಬರ್ 50ಗಳು ಸಾವಿರಾರು ಅರ್ಜಿಗಳು ಇವತ್ತು ಪೆಂಡಿಂಗ್ ಇದಾವೆ. ಇವುಗಳನ್ನೆಲ್ಲ ಗಮನ ಸೆಳೆಯಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇವತ್ತು ಧರಣಾ ಕಾರ್ಯಕ್ರಮ ಮಾಡಿದ್ದೀವಿ. ಇದು ADC ಅವರು ಅಪಾರ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಅವರು ಏನು ಈ SRI ಚುನಾವಣೆ ಪ್ರಕ್ರಿಯೆಯಲ್ಲಿ ಸೀರಿಯಸ್ ಆಗಿರೋದ್ರಿಂದ ಫೋನ್ ಮುಖಾಂತರ ಹೇಳಿ 29 ಕಳೆದ ಮೇಲೆ ನಾನೇ ಬಂದು ದಲಿತ ಸಮಿತಿಯ ಮುಖಂಡರುಗಳ ಜೊತೆ ಮಾತಾಡಿ ನಿಮ್ಮ ಏನು ಅನೇಕ ಬೇಡಿಕೆಗಳೇನಿದಾವೆ ಅವುಗಳನ್ನೆಲ್ಲಾನು ನಮ್ಮ ಪರಿವ್ಯಾಪ್ತಿಯಲ್ಲಿ ಬರುವಂತಹ ಬೇಡಿಕೆಗಳನ್ನ ಈಡೇರಿಸ್ತೀವಿ ತಹಶೀಲ್ದಾರ್ ಜೊತೆ ಮಾತಾಡಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಮೇರೆಗೆ ಇವತ್ತು ನಮ್ಮ ಏನ್ ಡಿಮ್ಯಾಂಡ್ಸ್ ಇದೆ ಅವೆಲ್ಲನೂ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದೀವಿ. ಮತ್ತು 29 ಕಳೆದ ಮೇಲೆ ಏನಾದ್ರೂ ನಮ್ಮ ಕರೆದು ಮಾತಾಡ್ಲಿಲ್ಲ ಅಂತಂದ್ರೆ ಆಗಸ್ಟ್ 14ನೇ ತಾರೀಕು ಅರಬೆತ್ತಲೆ ಮತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರಿ, ಏನು TSP SCP ಏನು ರಿಸರ್ವೇಶನ್ ಅಮೌಂಟ್ ಇತ್ತು ಅದನ್ನ ಸರ್ಕಾರದಲ್ಲಿ ಅವರು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊತಾರೆ. ಅಲ್ಲಿ ಕೇಳ್ತಕ್ಕಂಥವ್ರು ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅಂತ ಸರ್ಕಾರದ ಮಟ್ಟದಲ್ಲಿ. ಸರ್ಕಾರದಲ್ಲಿ ಇವತ್ತು SC ST ಮೀಸಲಾತಿಯಿಂದ ಗೆದ್ದೋಗಿರುವಂತಹ MLAಗಳು ಮಂತ್ರಿಗಳು ಪ್ರಶ್ನೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ SCP TSP ಯಲ್ಲಿ ಆರ್ಟಿಕಲ್ 7 ಅಂತ ಅಂದ್ಬಿಟ್ಟು ಒಂದಿದೆ, ಅದನ್ನ ಬದಲಾವಣೆ ಮಾಡಿ ಆ ಏನು SCP TSP ಹಣ ಆ ಜನಾಂಗಕ್ಕೆ ಖರ್ಚು ಮಾಡ್ಬೇಕು ಅಂತ ಒಂದು ತಿದ್ದುಪಡಿ ಮಾಡಿದ್ರು ಸಹ ಇವತ್ತು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಸಾವಿರಾರು ಕೋಟಿ, ಸುಮಾರು 26,000 ಕೋಟಿ ಒಂದು ವರ್ಷಕ್ಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದುಡ್ಡನ್ನ ಇವತ್ತು ಗ್ಯಾರಂಟಿ ಕೊಟ್ಟು ಉಪಯೋಗಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಅನೇಕ ಹೋರಾಟಗಳಾಗ್ತಾ ಇದ್ದಾವೆ ಮತ್ತು ಇವತ್ತು ಸರ್ಕಾರದ ಗಮನನೂ ಸೆಳೀತಾ ಇದ್ದಾರೆ. ಇದು ತೀವ್ರವಾಗಿ ಇವತ್ತು ರಾಜ್ಯಾದ್ಯಂತನೂ ಇವತ್ತು ಚರ್ಚೆಗೆ ಆಗಿದೆ. ಇವತ್ತು ಅದರಿಂದ ನಾವು ಏನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಅಂದ್ರೆ ಇವತ್ತೇನು ನೊಂದು ಜನ ಈ ರಾಜ್ಯದಲ್ಲಿ ಏನಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮಗೆ ಇವತ್ತು ಮೀಸಲಾತಿಯಲ್ಲಿ ಮತ್ತು ಸಂವಿಧಾನದಲ್ಲಿ ಏನ್ ಕೊಟ್ಟಿದ್ದಾರೆ ಪರಿಪೂರ್ಣವಾಗಿ ಆ ಜನಾಂಗಕ್ಕೆ ಖರ್ಚು ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾಗಿ ಒಂದು ಪಾಠ ಕಲಿಸಬೇಕಾಗ್ತಾ ಇದೆ ಈ ಜನಾಂಗ ಅನ್ನೋ ಎಚ್ಚರಿಕೆಯನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಕೊಡ್ತಾ ಇದೆ.
ರಾಜ್ಯಾದ್ಯಂತ ಕೂಡ ಈಗ ದಲಿತರ ಮೇಲೆ ದೌರ್ಜನ್ಯಗಳು ಮತ್ತೆ ಅತ್ಯಾಚಾರಗಳು ಕೂಡ ಕೊಲೆಗಳು ಕೂಡ ಆಗ್ತಿದಾವೆ. ಈ ಸರ್ಕಾರದಿಂದ ನಿರ್ಲಕ್ಷ್ಯದಿಂದ ಆಗ್ತಿರ್ತಕ್ಕಂಥದ್ದು ಅಥವಾ ಆ ಸಂಘಟನೆಗಳ ಏನೋ ಒಂದು ವ್ಯಾಪಕ ಶಕ್ತಿ ಕುಂದಿದೆಯಾ ಅಂತ? 2022ರಲ್ಲಿ ಚುನಾವಣೆಗೆ ಹೋದಾಗ ಇವತ್ತು ಬಿಜೆಪಿ ಸರ್ಕಾರ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಐತೆ. ದಲಿತರ ಪರವಾಗಿಲ್ಲ. ಇವತ್ತು ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅತ್ಯಾಚಾರಗಳು ನಡೀತಾವೆ ಅಂತ ಹೇಳಿ ಸುಮಾರು ಈ ರಾಜ್ಯದ 11 ದಲಿತ ಸಂಘಟನೆಗಳು ತೀರ್ಮಾನ ತಗೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಬಲ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ರೆ ನಮ್ಮ ಏಳಿಗೆ ಸಾಧ್ಯವಾಗ್ತೈತೆ ಅನ್ನೋ ಒಂದು ರಾಜ್ಯ ಮಟ್ಟದ ತೀರ್ಮಾನ ತಗೊಂಡು ಇವತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಸರ್ಕಾರ ರಚನೆ ಮಾಡುವಂತಹ ಮುಂದಾಲೋಚನೆ ಮಾಡಿ ಇವತ್ತು ನಮ್ಮ ದಲಿತರ ಓಟಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಿದೆ. ಆದ್ರೆ ಈ ಸರ್ಕಾರನೂ ಸಹ ಇವತ್ತು ದಲಿತರ ವಿರೋಧವಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಾವು SCP PSP ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯಗಳಾಗಿರ್ಬೋದು, ದಲಿತರ ಕೊಲೆಗಳಾಗಿರ್ಬೋದು, ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಸರ್ಕಾರನೂ ವಿರೋಧ ನೀತಿ ಅನುಸರಿಸ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರೋಧವಾಗಿ ರಾಜ್ಯಾದ್ಯಂತನೂ ನಾವು ತೀವ್ರವಾಗಿ ಹೋರಾಟ ಮಾಡಬೇಕು ಅಂತ ಮೀಟಿಂಗ್ ತೀರ್ಮಾನ ತಗೊಂಡಿದ್ದೀವಿ. ಸರಿ.